ಕ್ರಿಸ್ಪಿ ಪೊಟ್ಯಾಟೊ ರವಾ ಫ್ರೈ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಪೊಟ್ಯಾಟೊನ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ತುಂಬ ತೆಳ್ಳನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಈ ದಪ್ಪ ಇದ್ದರೆ ಸಾಕು. ಹಾಗೆ ಚಿಲ್ಲಿ ಪೌಡರು, ಸಾಲ್ಟು ಮತ್ತು ರವೆ, ಗೋಧಿ ರವೆ, ಚಿರೋಟಿ ರವೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ರವಾನೂ ಓಕೆ, ಅಕ್ಕಿ ರವೆನೂ ಓಕೆ. ನಾನು ಫಸ್ಟು ರವೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡರು, ಹಾಗೆ ಸಾಲ್ಟ್. ನಾನು ಪೊಟ್ಯಾಟೊಗೆ ಫಸ್ಟೇ ಒಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಇದನ್ನು ನೋಡಿ, ರವೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಜಾಸ್ತಿ ಯೂಸ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ರವೆಗೆ ಚಿಲ್ಲಿ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ಯೂಶ್ವಲಿ ಮಕ್ಕಳಿಗೆಲ್ಲ ಪೊಟ್ಯಾಟೊ ಅಂದರೆ ತುಂಬ ಇಷ್ಟ ಆಗೋದು. ಇದು ಒಂಥರ ಟ್ರೈ ಮಾಡ್ಬೋದು. ಈ ಥರ ಚೆನ್ನಾಗಿ ಎರಡು ಸೈಡು ಕೋಟ್ ಮಾಡ್ಕೋಬೇಕು ರವೆ. ಸಾಲ್ಟು ಜಸ್ಟ್ ಸಿಂಪಲ್ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಿಮಗೆ. ಸೈಡ್ ಡಿಶ್ ಆಗಿ ಚೆನ್ನಾಗಾಗುತ್ತೆ ಊಟಕ್ಕೆ. ಹೀಗೆ ನಾನು ತವಾನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಜಸ್ಟ್ ತವಾಗೆ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ನಾನು. ನೋಡಿ, ಎಲ್ಲದೂ ಈ ಥರ ಕೋಟ್ ಮಾಡಿಬಿಟ್ಟು ನಾನು ತವಾದಲ್ಲಿ ಹಾಕಿದ್ದೀನಿ. ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿದರೆ ಸಾಕು. ನೋಡಿ, ನಾನಿಲ್ಲಿ 1 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಸ್ವಲ್ಪ ಹಾಕಿದ್ರೇ ಸಾಕು. ನಾವು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬೇಯಿಸ್ಬಿಟ್ರೆ ಸಾಕದು. ಚೆನ್ನಾಗಿ ಬೇಯುತ್ತೆ. ತುಂಬ ಆಯಿಲ್ ಬೇಕು ಅಂತ ಏನೂ ಇಲ್ಲ. ನೋಡಿ, ಈಗ ಒಂದು 5 ಮಿನಿಟ್ಸ್ ಆಗಿದೆ. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೋಡಿ, ಒಂದು ಹಾಫ್ ಸೈಡ್ ಬೆಂದಿದೆ. ಈಗ ಜಸ್ಟ್ ಉಲ್ಟಾ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಕ್ರಿಸ್ಪಿ, ಔಟರ್ ಲೇಯರ್ ಫುಲ್ ಕ್ರಿಸ್ಪಿ, ಒಳಗಡೆ ಫುಲ್ ಸಾಫ್ಟ್. ಚೆನ್ನಾಗಿ ತಿನ್ನೋಕ್ಕೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಕ್ರಿಸ್ಪಾಗೂ ಇರುತ್ತಲ್ವ. ಸೊ ಇದನ್ನು ನೀವು ವೀಕ್ಲಿ ಒನ್ಸ್ ಯೂಸ್ ಮಾಡ್ಬೋದು. ಬಿಕಾಸ್ ಇದಕ್ಕೆ ತುಂಬಾ ಪೊಟ್ಯಾಷಿಯಮ್ಸ್ ಎಲ್ಲ ಇರುತ್ತೆ, ವಿಟಮಿನ್ B6 ಇರುತ್ತೆ. ಸೊ ತುಂಬ ಜನ ಯೂಸ್ ಮಾಡಲ್ಲ ಬಿಕಾಸ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಪೊಟ್ಯಾಷಿಯಮ್ ರಿಚ್ ಇರೋದ್ರಿಂದ ನೀವು ಯಾವಾಗಾದರೂ 15 ಡೇಸ್ ಒನ್ಸ್, ವೀಕ್ಲಿ ಒನ್ಸು ಇದನ್ನು ಮಾಡಿಕೊಂಡು ತಿನ್ಬೋದು. ತುಂಬ ಆಯಿಲು ಇರೋಲ್ಲ, ಸೊ ಹೆಲ್ತ್ಗೂ ಒಳ್ಳೆಯದು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ನೀವು ಬೆಂದಿದೆ ಅಂತ ಚೆಕ್ ಮಾಡ್ಕೊಳಕ್ಕೆ ಜಸ್ಟ್ ಈ ಥರ ಪ್ರೆಸ್ ಮಾಡಿದರೆ ಸಾಕು. ಈಸಿಯಾಗಿ ಒಳಗೆ ಹೋದರೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಎಲ್ಲದೂ ಆಲ್ಮೋಸ್ಟ್ ಬೆಂದಿದೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಈ ಸೈಡ್ ನಾನು ಒಂದು 4 ಮಿನಿಟ್ಸು, ಫಸ್ಟ್ ಒಂದು 5 ಮಿನಿಟ್ಸು, 9 ಮಿನಿಟ್ಸಲ್ಲಿ ನಿಮಗೆ ಈಸಿಯಾಗಿರುವಂತಹ ಕ್ರಿಸ್ಪಿ ತವಾ ಆ್ಯಂಡ್ ರವಾ ಫ್ರೈ ರೆಡಿಯಾಗಿರುತ್ತೆ.